ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್. ಸರ್ವಶಕ್ತ ತಂದೆಯಾದ ದೇವರೇ, ಇದೋ ಈ ದಿನ ನಿಮ್ಮ ಪವಿತ್ರಾತ್ಮನನ್ನು ನಮ್ಮ ಹೃದಯಗಳನ್ನು ನಮ್ಮ ಆತ್ಮಗಳಲ್ಲಿ ಸುರಿಸಿ ನಾವು ಈ ಧ್ಯಾನದ ಸಮಯದಲ್ಲಿ ನಿಮ್ಮ ವಾರ್ತೆಗಳನ್ನು ಕೇಳಿ ಅದರಿಂದ ಪ್ರೇರಿತಗೊಂಡು ನಮ್ಮ ಈ ಜೀವಿತದಲ್ಲಿ ನಮ್ಮ ಹೃದಯ ಆತ್ಮಗಳನ್ನು ನಿಮಗೆ ಸಮರ್ಪಿಸಿ ಸದಾ ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಡೆಯುವ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವದಿಸಬೇಕೆಂದು ನಮ್ಮ ರಕ್ಷಕರು ಪ್ರಭುವಾದ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇಲೆ ಆತ್ಮೀಯ ಸಹೋದರ ಸಹೋದರರೇ, ಇದು ಈ ದಿನ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮಧುರವಾದ ಹೆಸರಿನಲ್ಲಿ ನಾನು ನಿಮ್ಮನ್ನು ಹೊಂದಿಸುವನಾಗಿದ್ದೇನೆ. ಸಂತ ಕೋಲ್ಕತ್ತಾದ ತೆರೇಸಮ್ಮನವರು ತಮ್ಮ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೀಗೆ ವಿವರಿಸುತ್ತಾರೆ. ಒಂದು ದಿನ ಅವರ ಸಭೆಯಲ್ಲಿ ಕಾನ್ವೆಂಟ್ನಲ್ಲಿ ಆ ಸಿಸ್ಟರ್ಗಳಿಗೆ ಬೇಕಾದಂಥ ಒಂದು ಊಟವೇ ಇಲ್ಲದ ಒಂದು ಸನ್ನಿವೇಶ ಏರ್ಪಾಡಾಗಿತ್ತು. ಬೆಳಿಗ್ಗೆ ಅವರೆಲ್ಲರೂ ಎದ್ದು ಪ್ರಾರ್ಥನೆಯನ್ನು ಮುಗಿಸಿ ಉಪಹಾರವನ್ನು ಮುಗಿಸಿ ಸೇವೆಗೆಂದು ಅವರು ಹೊರಗಡೆ ಹೋಗುತ್ತಿದ್ದರು. ಆಗ ಒಂದು ಕನ್ಯೆ ಬಂದು ಮದರ್ ತೆರೇಸರಲ್ಲಿ ಕೇಳಿದರು, ಮದರ್, ಇವತ್ತು ಮಧ್ಯಾಹ್ನಕ್ಕೆ ನಮಗೆ ಊಟವೇ ಇಲ್ಲವೇ? ಯಾವ ಸಾಮಗ್ರಿ ಕಾಳು ಧಾನ್ಯವಿಲ್ಲವಲ್ಲ ಎಂದು ಕೇಳಿದಾಗ ಮದರ್ ತೆರೇಸ ಅವರು ಹೇಳಿದರು, ದೇವರು ನಮಗೆ ನೀಡುತ್ತಾರೆ ಎಂದು ಹೇಳಿ ಅವರನ್ನು ಬೀಳ್ಕೊಟ್ಟು ಕಳಿಸಿದರು. ಇತ್ತ ಮದರ್ ತೆರೇಸರವರು ಕಾನ್ವೆಂಟಿನ ಚಾಪಲ್ನಲ್ಲಿ ಹೋಗಿ ಪ್ರಾರ್ಥಿಸುತ್ತಿದ್ದಾಗ ಸುಮಾರು ಒಂದು ಗಂಟೆಯ ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಕಾನ್ವೆಂಟಿನ ಬಾಗಿಲನ್ನು ಕಾಲಿಂಗ್ ಬೆಲ್ಲನ್ನು ಹೊಡೆದರು. ಯಾರೆಂದು ನೋಡಲು ಮದರ್ ತೆರೇಸ ಅವರು ಹೋಗಿ ನೋಡಿದಾಗ ಅಲ್ಲಿದ್ದಂಥ ವ್ಯಕ್ತಿ ಹೇಳಿದನು, ಮದರ್ ಅವರೇ, ಇವತ್ತು ನಮ್ಮ ಕುಟುಂಬದ ಒಂದು ಮದುವೆ ಸಮಾರಂಭವಿತ್ತು. ನಾವು ನೆನೆಸಿದಂಥ ವ್ಯಕ್ತಿಗಳು ಈ ಮದುವೆಗೆ ಬರಲಿಲ್ಲ. ಆದ್ದರಿಂದ ಭಾಳಷ್ಟು ಆಹಾರ ಪದಾರ್ಥಗಳು ಇಲ್ಲಿ ಉಳಿದಿವೆ. ಆದ್ದರಿಂದ ಅದನ್ನು ನಿಮಗೆ ಕೊಟ್ಟು ಹೋಗೋಣವೆಂದು ಬಂದೆ ಎಂದು ಹೇಳಿದನು. ಆತ್ಮೀಯ ಸಹೋದರ ಸಹೋದರರೇ, ಎಷ್ಟು ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸುವ ತನ್ನ ಭಕ್ತರ ಪ್ರಾರ್ಥನೆಗಳನ್ನು ಭಗವಂತ ಎಂದಿಗೂ ಕೈ ಬಿಡುವುದಿಲ್ಲ. ತನ್ನ ಸೇವೆಯಲ್ಲಿ ನಿರತರಾಗಿರುವವರಿಗೆ ಬೇಕಾದ ಸಕಲವನ್ನು ಪ್ರಭು ಖಂಡಿತವಾಗಿ ನೀಡುತ್ತಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿದೆ. ಇಂದಿನ ದೈವವಾಕ್ಯದ ವಿಧಿಯಲ್ಲೂ ಸಹ ನಾವು ಇಂಥ ಒಂದು ಭಕ್ತಿ ನಂಬಿಕೆಯಿಂದ ನಿರೀಕ್ಷೆಯಿಂದ ಬದುಕಲು ದೇವರ ವಾಕ್ಯ ನಮ್ಮನ್ನು ಕರೆಯುತ್ತದೆ. ಮೊದಲನೆಯ ವಾಚನದಲ್ಲಿ ನಾವು ಕೇಳಿದೆವು, ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ದೇವರ ಕೈಯಲ್ಲೇ ಸರ್ವಸ್ವವೂ ಇದೆ. ನಮ್ಮ ರೋಗ, ಬಾಧೆ, ಸೌಖ್ಯ, ಶಕ್ತಿ, ಸ್ಫೂರ್ತಿ ಎಲ್ಲವೂ ಸಹ ದೇವರ ಕೈಯಲ್ಲೇ ಇದೆ. ಆದ್ದರಿಂದ ನಾವು ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಬೇಕು. ಯೋಬನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ. ಯೋಬನ ಗ್ರಂಥ 5ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ಗಾಯ ಮಾಡುವವನು ಗಾಯ ಕಟ್ಟುವವನು ದೇವರೇ, ಹೊಡೆಯುವುದು ಗುಣಪಡಿಸುವುದು ಆತನ ಕೈಯೇ. 5-6 ಇಕ್ಕಟ್ಟುಗಳಿಂದ ನಿನ್ನನ್ನು ಬಿಡಿಸುವನು, 7ನೇದು ಬಂದರೂ ನಿನ್ನನ್ನು ಕೇಡು ಮುಟ್ಟದು ಎಂದು. ಇದು ದೇವರಲ್ಲಿ ಭಯಭಕ್ತಿಯಿಂದ ನಂಬಿಕೆಯಿಂದ ಇರುವವರಿಗೆ ದೇವರು ನೀಡುವಂಥ ಕೃಪೆಯಾಗಿದೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮನ್ನು ಗಾಯಪಡಿಸುವವರು ನಮ್ಮ ಬದುಕಿನ ನಮ್ಮ ಮನಸ್ಸಿನ ನೋವುಗಳೆಲ್ಲವೂ ಸಹ ಪ್ರಭುವಿಗೆ ಗೊತ್ತಿದೆ. ಆದ್ದರಿಂದ ನಾವು ಪ್ರಭುವಿನ ಬಳಿಗೆ ಬರಬೇಕು. ಇನ್ನು ಮುಂದುವರೆದು ಪ್ರವಾದಿ ಹಬಕ್ಕೂಕನು ಹೀಗೆ ಹೇಳುತ್ತಾರೆ. ಪ್ರವಾದಿ ಹಬಕ್ಕೂಕರ ಗ್ರಂಥ 3ನೇ ಅಧ್ಯಾಯ 17ರಿಂದ 19 ವಚನಗಳು. ಅಂಜೂರದ ಮರ ಚಿಗುರದೆ ಹೋದರು, ದ್ರಾಕ್ಷಲತೆಗಳಲ್ಲಿ ಹಣ್ಣು ಕಾಣದೆ ಹೋದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರ ಕೊಡದೆ ಹೋದರು, ಕುರಿ ಹಟ್ಟಿಗಳು ಬರಿದಾಗಿ ಹೋದರು, ಕೊಟ್ಟಿಗೆಯಲ್ಲಿ ದನ ಕರುಗಳು ಇಲ್ಲವಾದರು. ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಸ್ವಾಮಿ ಸರ್ವೇಶ್ವರ ನೀಡುವ ನನಗೆ ಧೀರತೆ, ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ, ಮಾಡುವನು ಬೆಟ್ಟ ಗುಡ್ಡಗಳಲ್ಲಿ ನಾನು ಓಡಾಡುವಂತೆ ಎಂದು. ಇದು ದೇವರಲ್ಲಿ ನಂಬಿಕೆಗೊಂಡ ಪ್ರವಾದಿಯ ವಚನಗಳು. ಈಹದಲ್ಲಿನ ಎಲ್ಲ ನಮ್ಮ ಆಸ್ತಿ ಅಂತಸ್ತು, ನಾವು ನಂಬಿದಂಥ ದನ ಕರು ಎಲ್ಲವೂ ನಮ್ಮನ್ನು ಕೈಬಿಟ್ಟರು, ಪ್ರಭುವಿನ ಕೃಪೆ ನಮ್ಮನ್ನು ಕೈ ಬಿಡುವುದಿಲ್ಲ. ಅವರೇ ನಮ್ಮನ್ನು ಸಂರಕ್ಷಿಸಿ ಮುನ್ನಡೆಸುವ ದೇವರಾಗಿದ್ದಾರೆ ಎಂದು ಪ್ರವಾದಿ ಹಬಕ್ಕೂಕನು ಹೇಳುತ್ತಾನೆ. ಆದ್ದರಿಂದ ನಮ್ಮ ಸಹಾಯ ಬರುವುದು ಎಲ್ಲಿಂದ? ಕೀರ್ತನೆಕಾರ ಹೇಳುತ್ತಾನೆ, ನಮಗೆ ಸಹಾಯ ಬರುವುದು ಈ ಭೂಲೋಕವನ್ನು ಪರಲೋಕವನ್ನು ಸೃಷ್ಟಿಸಿದ ದೇವರ ಹೆಸರಿನಲ್ಲಿ ಇದೆ ಎಂದು ಹೇಳುತ್ತಾರೆ. ಆದ್ದರಿಂದ ಇದನ್ನು ಶುಭ ಸಂದೇಶದಲ್ಲೂ ಸಹ ಪ್ರಭು ಯೇಸು ಸ್ನಾನಕ್ಕೆ ಮನುಷ್ಯರಿಗೆ ಹೇಳುತ್ತಾರೆ, ಹೋಗಿ ನೋಡಿರಿ, ಹೋಗಿ ಹೇಳಿರಿ, ನೀವು ನೋಡುವುದನ್ನು ನೀವು ಕೇಳುವುದನ್ನು, ಮೂಕರು ಮಾತನಾಡುವುದನ್ನು, ಅಂಧರು ನೋಡುವುದನ್ನು ಮತ್ತು ವ್ಯಾಧಿಗ್ರಸ್ತರಿಗೆ ಆರೋಗ್ಯ ಭಾಗ್ಯ ಸಿಗುವುದನ್ನು ನೋಡಿ ನೀವು ಹೋಗಿ ಹೇಳಿರಿ, ನನ್ನ ಬಗ್ಗೆ ಅಪನಂಬಿಕೆ ಇಲ್ಲದವರನ್ನು ಭಾಗ್ಯವಂತನು ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಪ್ರಭುವಿನಲ್ಲಿ ನಂಬಿಕೆಗೊಳ್ಳುವ ಯಾರಿಗೂ ಪ್ರಭು ಮಾನಭಂಗಪಡಿಸುವುದಿಲ್ಲ, ಬದಲಾಗಿ ಅವರನ್ನು ಆಶೀರ್ವದಿಸಿ ಅವರನ್ನು ಮೇಲೆತ್ತುವ ಕರ್ತರಾಗಿದ್ದಾರೆ. ಆದ್ದರಿಂದ ಇಂತಹ ಕೃಪೆಯಲ್ಲಿ, ಇಂತಹ ನಂಬಿಕೆ ನಿರೀಕ್ಷೆಯಲ್ಲಿ ನಾವು ಪ್ರತಿದಿನ ಬೆಳೆಯಬೇಕಾದ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಸಯ್ಯ, ಈ ದೀನನ ಬಾಳನ್ನು
ಮೇಲಕ್ಕೆ ಎತ್ತಿದೆ ಏಸಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜ ಪ್ರೀತಿ ಎಲ್ಲೂ ಇಲ್ಲ. ನಿನ್ ಪ್ರೀತಿ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ ಪ್ರೀತಿ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ನಾ ನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳಾದರು. ನಾ ನಂಬಿದ ನನ್ನವರು ನನ್ನ ಬಾಳಿಗೆ ಮುಳ್ಳಾದರು. ನಾ ಯಾರನ್ನು ನಂಬಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ. ನಾ ಯಾರನ್ನು ನಂಬಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನನ ಬಾಳನ್ನು ಮೇಲಕ್ಕೆ ಎತ್ತಿದೆ ನೀ ಅಯ್ಯ. ಹೌದು ಪ್ರಭು ಯೇಸುವೆ, ಪಾಪದಿಂದಲೂ ಶಾಪದಿಂದಲೂ ನಾವು ಮರಣದಿಂದಲೂ ನರಳುತ್ತಿದ್ದಾಗ ಇದೋ ಪ್ರಭುವೆ ನಮ್ಮ ರಕ್ಷಕರಾಗಿ ನಮ್ಮ ವಿಮೋಚಕರಾಗಿ ಬಂದು ಸೈತಾನನಿಂದಲೂ ಅವನ ದುಷ್ಪ್ರೇರಣೆಗಳಿಂದಲೂ ಅವಳ ಕೆಲಸ ಕಾರ್ಯಗಳಿಂದಲೂ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಬೆಳಕಿನ ಮಕ್ಕಳನ್ನಾಗಿ, ಸತ್ಯದ ಮಕ್ಕಳನ್ನಾಗಿ, ದೇವರ ರಾಜ್ಯದ ಮಕ್ಕಳನ್ನಾಗಿ ನಮ್ಮನ್ನು ಆಶೀರ್ವದಿಸಿ ಪೋಷಿಸುತ್ತೀರಿ ಕರ್ತನೆ. ಇದು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. ನಿಮ್ಮ ಪರಿಶುದ್ಧವಾದ ಹೆಸರಿಗೆ ಮಹಿಮೆ ಘನಮಾನ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ಇದು ನಿಮ್ಮನ್ನೇ ನಾವು ಹೊಂದಿಕೊಂಡು, ನಿಮ್ಮನ್ನೇ ನಾವು ಅವಲಂಬಿಸಿಕೊಂಡು, ನಿಮ್ಮನ್ನೇ ನಿರೀಕ್ಷಿಸಿಕೊಂಡು ಮಕ್ಕಳಾಗಿ, ಭರವಸೆಯ ಮಕ್ಕಳನ್ನಾಗಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ದಿನದಲ್ಲಿ ನಾವು ಮಾಡುವ ಸತ್ಯದಲ್ಲೂ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲೂ ಸದಾ ನಿಮ್ಮ ಪರಿಶುದ್ಧವಾದ ಹೆಸರಿಗೆ ಕೀರ್ತಿ ತರುವಂತೆ ನಮ್ಮನ್ನು ಆಶೀರ್ವದಿಸಬೇಕೆಂದು ನಿಮ್ಮ ಪರಿಶುದ್ಧವಾದ ಹೆಸರನ್ನು ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರು, ಈ ದಿನವೂ ನಿಮಗೆ ಆಶೀರ್ವದಿಸಲ್ಪಟ್ಟ ದಿನವಾಗಲಿ. ಸರ್ವಶಕ್ತ ದೇವರ ಕೃಪೆಯಾದ ಪಿತಾ ಪವಿತ್ರಾತ್ಮರ ಆಶೀರ್ವಾದ ನಿಮ್ಮಲ್ಲಿ ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಆಮೇನ್.